ಆಸ್ತಿಗೋಸ್ಕರ ತಮ್ಮನನ್ನ ಕೊಲ್ಲೋದಕ್ಕೆ ಅಣ್ಣನೇ ಸುಪಾರಿ ಕೊಟ್ಟಿರುವಂತ ಘಟನೆ ಮಂಡ್ಯದಲ್ಲಿ ನಡೆದಿರೋದು. ಸುಪಾರಿ ಪಡೆದಿದ್ದಂತ ಕಿಲ್ಲರ್ಸು ಕೃಷ್ಣೇಗೌಡ ಎಂಬವರನ್ನ ಕೊಲೆ ಮಾಡಿದ್ದಾರೆ. ಕೃಷ್ಣೇಗೌಡನನ್ನ ಕೊಂದಿದ್ದಂತ ಸುಪಾರಿ ಕಿಲ್ಲರ್ಸು ಸದ್ಯ ಅರೆಸ್ಟ್ ಆಗಿದ್ದಾರೆ. ಮಂಡ್ಯದ ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಅಣ್ಣ ಶಿವನಂಜೇಗೌಡ ಕೃಷ್ಣೇಗೌಡನ ಹತ್ಯೆಗೆ ಸುಪಾರಿಯನ್ನು ಕೊಟ್ಟಿರೋದು. ಫೆಬ್ರವರಿ 11ರಂದು ಎಮ್ಮೆ ಕಟ್ಟೋದಕ್ಕೆ ಹೋಗಿದ್ದಾಗ ಕೃಷ್ಣೇಗೌಡರ ಹತ್ಯೆಯಾಗಿದೆ. ಕೊಲೆ ಕೇಸಲ್ಲಿ ಒಟ್ಟು 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರೋದು ಇವರು ಸುಪಾರಿ ಕಿಲ್ಲರ್ಸು, ದುಡ್ಡು ಕೊಟ್ಟು ತಮ್ಮನನ್ನೇ ಕೊಲ್ಲಿಸಿರೋದು ಅಣ್ಣ ಅನ್ನೋ ವಿಚಾರ ಗೊತ್ತಾಗಿದೆ. ಮೃತ ಕೃಷ್ಣೇಗೌಡ ಈತನ ಅಣ್ಣ ಏನಿದ್ದಾರೆ ಶಿವನಂಜೇಗೌಡ ಅಂತೇಳಿ ಅಲಿಯಾಸ್ ಗುಡ್ಡಪ್ಪ ಅಂತೇಳಿ, ಈತ ಪಕ್ಕದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದರಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮೃತ ಕೃಷ್ಣೇಗೌಡ ಹಲವಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡು ಆ ಸಾಲಕ್ಕಾಗಿ ಮಳವಳ್ಳಿಯಿಂದ ಈ ಒಂದು ಗ್ರಾಮಕ್ಕೆ ಬಂದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಅಣ್ಣನಾದ ಶಿವನಂಜೇಗೌಡ ಈತನಿಗೆ ಸಹಾಯ ಮಾಡಿ ಆತನ ಸಾಲವನ್ನು ಎಲ್ಲ ತೀರಿಸ್ತಾರೆ. ಅದಕ್ಕೆ ಪ್ರತಿಯಾಗಿ ಆತನ ಪಾಲಿಗೆ ಬರುವ ಜಮೀನನ್ನು ಈತನ ಹೆಸರಿಗೆ ಮಾಡಿಕೊಟ್ಟಿರ್ತಾರೆ. ಆದರೆ ಆವತ್ತಿನ ದಿನದಿಂದ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಆತನಿಗೆ ಸ್ವಾಧೀನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಅಕ್ಕ ತಂಗಿಯರಿದ್ದಾರೆ, ಅವರ ಕಡೆಯಿಂದನೂ ಸಹಿತ ಕೇಸನ್ನು ಆ ಒಂದು ಜಮೀನಿನ ಮೇಲೆ ಹಾಕಿಸಿ ಇವರಿಗೆ ತೊಂದರೆ ಕೊಡ್ತಾ ಇದ್ದ, ಸತತವಾಗಿ ಹರಾಸ್ಮೆಂಟ್ ಆಗ್ತಾ ಇತ್ತು ನನಗೆ, ಹಾಗಾಗಿ ನಾನು ಸಹಿತ ಮಾಡಿದೆ ಅಂತೇಳಿ ಈಗ ಆರೋಪಿತನನ್ನು ಬಂಧಿಸಿದ ಮೇಲೆ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿ. ನಂದೀಶ್, ಈಗ ಅಣ್ಣ ತಮ್ಮನ ಮಧ್ಯೆ ಎಷ್ಟು ಸಮಯದಿಂದ ಹಗೆ ಇತ್ತು ಅಥವಾ ದ್ವೇಷ ಇತ್ತು? ಯಾವ ಕಾರಣಕ್ಕಾಗಿ ಅವರಿಬ್ಬರ ಮಧ್ಯೆ ಜಗಳ ಇದ್ದಿದ್ದು? ರಕ್ಷತ್, ಫೆಬ್ರವರಿ 11ನೇ ತಾರೀಕು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಲಕ್ಷ್ಮೇಗೌಡನ ದೊಡ್ಡಿ ಗ್ರಾಮದಲ್ಲಿ ಕೃಷ್ಣೇಗೌಡ ಎಂಬಾತನ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಒಂದು ತನಿಖೆಯನ್ನ ಚುರುಕುಗೊಳಿಸಿದಂತ ಬಳಿಕ ತನಿಖೆಯಲ್ಲಿ ದೊಡ್ಡ ಶಾಕ್ ಪೊಲೀಸ್ನರಿಗೆ ಎದುರಾಗಿರುವಂತದ್ದು. ಅಂದ್ರೆ ಮೃತ ಲಕ್ಷ್ಮೇಗೌಡ ಏನಿದ್ದ ಆತನ ಅಣ್ಣನೇ ತಮ್ಮನ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ದ ಎಂಬ ನಿಟ್ಟಿನಲ್ಲಿ ಇದೀಗ ಬಟಾ ಬಯಲಾಗಿರುವಂತದ್ದು. ಅಂದ್ರೆ ಶಿವನಂಜೇಗೌಡ, ಅಂದ್ರೆ ಆರೋಪಿ ಶಿವನಂಜೇಗೌಡ ಮತ್ತೆ ಶಿವನಂಜೇಗೌಡ ತಮ್ಮ ಕೃಷ್ಣೇಗೌಡ ಇಬ್ಬರ ನಡುವೆ ಕೂಡ ಜಮೀನಿನ ವಿಚಾರವಾಗಿ ಕೆಲವೊಂದಷ್ಟು ವರ್ಷಗಳಿಂದ ಒಂದು ರೀತಿ ವೈಷಮ್ಯವು ಕೂಡ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಜನರ ಮುಂದೆ ತೋರಿಸ್ಕೊಳ್ತಿದ್ರು ಕೂಡ ಆಸ್ತಿಗಾಗಿ ಇಬ್ಬರ ನಡುವೆ ಫೈಟ್ ಆಗಿತ್ತು. ಅಲ್ಲದೆ ಕೃಷ್ಣೇಗೌಡ ಏನಿದ್ದಾನೆ ಆತ ಏನು ಅಕ್ಕ ತಂಗಿಯರಿಗೆ ಎತ್ತಿಕಟ್ಟು, ಅಂದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಪಾಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಸನ್ನ ದಾಖಲಿಸಿರ್ತಾನೆ. ಇದು ಶಿವನಂಜೇಗೌಡ ಅವರ ಕೆಂಗಣಿಗೂ ಕೂಡ ಗುರಿಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಹಳೆಯ ವೈಷಮ್ಯವನ್ನ ಇಟ್ಕೊಂಡು ಈತ ಸುಪಾರಿಯನ್ನ ಕೊಟ್ಟು, ಅಂದ್ರೆ ತನ್ನ ಪರಿಚಯಸ್ಥರಿಗೆ ಒಂದು ಸುಪಾರಿಯನ್ನ ಕೊಟ್ಟು ಆತನ ತಮ್ಮ ಕೃಷ್ಣೇಗೌಡರನ್ನ ಹತ್ಯೆ ಮಾಡಿರುವಂತದ್ದು. ಹತ್ಯೆ ಮಾಡಿದ ಬಳಿಕ, ಅಂದ್ರೆ ಹತ್ಯೆಗೂ ಮುನ್ನವೇ ಆತ ಏನು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೂ ಕೂಡ ತೆರಳಿರುವಂತದ್ದು. ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಒಂದು ರೀತಿ ಪಾಪ ಪ್ರಜ್ಞೆಯನ್ನು ಕೂಡ ಆತ ಪಡ್ಕೊಂಡಿರುವಂತದ್ದು. ಅಂದ್ರೆ ಪಾಪ ಪ್ರಜ್ಞೆ ಆತನಿಗೆ ಕಾಡ್ತಾ ಇದೆ. ಎಲ್ಲ ಪೊಲೀಸ್ ತನಿಖೆಯಲ್ಲಿ ಇದೀಗ ಬಹಿರಂಗ ಆಗಿರುವಂತದ್ದು. ಅಂದ್ರೆ ಏನು ಮೃತ ಕೃಷ್ಣೇಗೌಡನ ಹತ್ಯೆಗೆ ಅಣ್ಣ ಶಿವನಂಜೇಗೌಡನೇ ಸುಪಾರಿ ಕೊಟ್ಟಿದೆ ಎಂಬುದು ಇದೀಗ ಪೊಲೀಸ್ ತನಿಖೆಯಿಂದ ಬಹಿರಂಗ ಆಗಿರುವಂತದ್ದು. ಅಂದ್ರೆ ಟವರ್ ಲೊಕೇಶನ್ ಸೇರಿದಂತೆ ಏನು ಮೊಬೈಲ್ ಆಧಾರಿತವಾಗಿ, ಅಂದ್ರೆ ಟೆಕ್ನಿಕಲ್ ಆಧಾರಿತವಾಗಿ ಇದೀಗ ಈ ಒಂದು ಕ್ರೈಮ್ ಬಯಲಿಗೆ ಬಂದಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.